ದಿನ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಎಲ್ಲ ಹಿರಿಯ ಹೋರಾಟಗಾರರು ಒಂದು ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ತಮ್ಮ ಬೇಡಿಕೆನ ಮನವಿನ ಎಚ್ಚರಿಕೆನ ಏನ್ ಸಮಸ್ಯೆ ಇದೆ ಸರ್? ಇದು ಎಚ್ಚರಿಕೆ ಅಂತಂದೇನು ಹೇಳೋದೇನಿಲ್ಲ. ಸಿದ್ದರಾಮಯ್ಯನವರಿಗೆ ಗೊತ್ತಿರೋ ವಿಚಾರನೇ ಅಲ್ಲ. ಹಲವು ಕಾಲದಿಂದ ನಾವು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀ ನಾರಾಯಣ ಅವರ ಸ್ಥಾಪಿತವಾದ ಸಂಘಟನೆಯಲ್ಲಿ ಏನು ನಾವು ಹಕ್ಕೊತ್ತಾಯಗಳನ್ನ ನಾವು ಹಿಂದಿನಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ. ನಾವು ಅರ್ಜಿ ಸಲ್ಲಿಸ್ತಿರ್ತಕ್ಕಂಥ ವಿಚಾರವನ್ನ ಪಕ್ಕಕ್ಕಿಟ್ಟು ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಬೇರೆ ಇಷ್ಟ ಬಂದಂತೆ ಬೇರೆ ಎಲ್ಲ ಜಾರಿ ಮಾಡ್ತಾರೆ. ಆದ್ರೆ ನಾವು ಭೂಮಿ 18 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಏನು ನಾವು ಅದನ್ನ ಅಕ್ರಮ ಸಕ್ರಮಕ್ಕೆ ನಾವು ಫಾರಂ ನಂಬರ್ 57ನ ಹೋರಾಟ ಮಾಡಿ ನಾವು ತಂದ್ಕೊಂಡಿದ್ದು. ಅದೇ ರೀತಿಯಾಗಿ ಅಕ್ರಮ ಸಕ್ರಮದಲ್ಲಿ ಏನು ನಿವೇಶನಗಳಿಗೆ 94C ಅರ್ಜಿಗಳನ್ನ ಹಾಕೊಂಡಿದ್ದು. ಅವೆಲ್ಲವನ್ನ ನಾವು ಅರ್ಜಿಗಳನ್ನ ಹಾಕೊಂಡಿರೋದನ್ನ ಪಕ್ಕಕ್ಕಿಟ್ಟು ಬೇರೆ ಯಾರೋ ಹಿತಾಸಕ್ತಿಗಳು ಭೂಮಿ ಹೆಚ್ಚಿಗೆ ಪಡೆದಿರ್ತಕ್ಕಂಥವ್ರೆ ಮತ್ತೆ ಹೆಚ್ಚಿಗೆ ಭೂಮಿಯನ್ನ ಅಕ್ರಮ ಸಕ್ರಮದಲ್ಲಿ ತಗೊಂಡಿದ್ದಾರೆ. ಹಾಗೂ ಬಗರುಕುಂ ಸಾಗುವಳಿಲೂ ಅಷ್ಟೇ ಭೂಮಿ ಇರ್ತಕ್ಕಂಥವ್ರೆ ಭೂಮಿ ಪಡೆದಿದ್ದಾರೆ ಅಂತಂದು ಕೃಷ್ಣ ಬೈರೇಗೌಡರು ಇತ್ತೀಚೆಗೆ ನಮ್ಗೆ ಅನೌನ್ಸ್ ಮಾಡಿ ಹೇಳಿದ್ರು. ಹಂಗನ್ಬಿಟ್ಟು ಅವರು 2022ಕ್ಕೆ ಅಕ್ರಮ ಸಕ್ರಮ ಅರ್ಜಿಗಳನ್ನೆಲ್ಲ ನಿಲ್ಲಿಸ್ಬಿಟ್ರು. ಆಗ ನಮ್ಮ ಏನು ನಿಜವಾಗ್ಲೂ ನಿವೇಶನ ಇಲ್ದಿದ್ದವ್ರಿಗೆ ಭೂಮಿ ಇಲ್ದಿದ್ದವ್ರಿಗೆ ಅನ್ಯಾಯ ಆಗಿದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅದೇ ರೀತಿಯಾಗಿ ನಮ್ಮ ಏನು ಜನಸಂಖ್ಯೆಗೆ ಅನುಗುಣವಾಗಿ ಏನು ಮೀಸಲಾತಿಯನ್ನು ಸಹ ಒದಗಿಸಬೇಕು ಅಂತ ಹಲವು ವಿಚಾರಗಳನ್ನ ಹಕ್ಕೊತ್ತಾಯಗಳನ್ನ ನಾವೇ ರಚನೆ ಮಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿರೋದ್ರಿಂದ ನಮ್ಮ ಹಕ್ಕುಗಳನ್ನ ಈಡೇರಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಈ ದಿವಸ ನಾವು ಹಕ್ಕೊತ್ತಾಯಗಳನ್ನ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈ ಧ್ವನಿ ಮುಖಾಂತರ ತಲುಪಿಸಬೇಕು ಅಂತಂದೇಳಿ ಎಲ್ಲ ಒಂದು ಕಾರ್ಯಕರ್ತರುಗಳು ಸಾಮಾನ್ಯವಾಗಿ ಇಲ್ಲಿ ಆಲ್ರೆಡಿ ನಮಗೆ ಪರ್ಮಿಷನ್ ಕೊಡೋದಿಲ್ಲ ಅಂತಾರೆ ಪೊಲೀಸ್ ಇಲಾಖೆ. ನಾವು ಶಾಂತಿಯುತವಾಗಿ ಇಲ್ಲಿ ಇದುವರೆಗೂ 35 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡ್ ಬಂದಿರೋದ್ರಿಂದ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ. ಯಾರಿಗೂ ತೊಂದರೆಯನ್ನು ಮಾಡ್ತಕ್ಕಂತ ಉದ್ದೇಶ ಇಲ್ಲ. ಆದ್ರಿಂದ ಇಡೀ ಸರ್ಕಾರದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂತ ಎಲ್ಲಾ ಜನಗಳಿಗೂ ಮತ್ತೆ ಭೂ ಒಡೆತನವನ್ನು ಸಿಗಬೇಕು, ನಿರಾಶ್ರಿತರಿಗೆ ನಿವೇಶನಗಳು ಸಿಗಬೇಕು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಅವರುಗಳಿಗೆಲ್ಲ ಒಂದು ಏನು ಸ್ಕಾಲರ್ಶಿಪ್ಗಳನ್ನೆಲ್ಲ ನಿಲ್ಲಿಸಿದ್ದಾರೆ. ಸರಿಯಾದ ರೀತಿಯಲ್ಲಿ ಹಾಸ್ಟೆಲ್ ವ್ಯವಸ್ಥೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ಲಿ ಅಂತ ಸಾಕಷ್ಟು ವಿಚಾರಗಳನ್ನ ಬರವಣಿಗೆ ಮೂಲಕ ನಾವೆಲ್ಲರೂ ಹಕ್ಕೊತ್ತಾಯಗಳನ್ನ ಮಾಡ್ತಕ್ಕಂಥ ವಿಚಾರವಾಗಿ ಈ ದಿನ ಧರಣಿ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ. ಶಾಂತಿಯುತವಾದಂತ ಧರಣಿಯನ್ನ ಮಾಡಿದ್ದೀವಿ. ಈಗ ಸಾಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು 16 ಬಜೆಟ್ ಅಲ್ಲಿ ಮಂಡಿಸಿದ್ದಾರೆ. ಈಗ 17ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ. ಅವರು ಒಂದು ಕಡೆ ಏನ್ ಹೇಳ್ತಾರೆ ಸರ್, ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವೇನು ಮುಖ್ಯಮಂತ್ರಿಗಳಾಗಿದ್ದೀವೋ ದಲಿತ ಪರ ಶೋಷಿತರ ಪರ ಇವ್ರಿಗೋಸ್ಕರ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದೀವಿ ಅಂತಾರೆ ಸರ್. ನಾವು ದಲಿತ ಪರ ಶೋಷಿತರ ಪರ ಅಷ್ಟೇ ಕೇಳ್ತಾ ಇಲ್ಲ. ನಾವು ಯಾವುದೇ ಒಂದು ಹಕ್ಕೊತ್ತಾಯವನ್ನ ಮಾಡಿದ್ರೆ ಫಾರಂ ನಂಬರ್ 57 ಎಲ್ಲಾ ಸಮುದಾಯಕ್ಕೂ ಸೇರ್ತದೆ. ಬಡ ರೈತರುಗಳಿಗೆ 90% ಎಲ್ಲಾ ಬಡ ಜಾತಿಗಳಿಗೂ ಸೇರ್ತದೆ. ದಲಿತರು ಹಾಗೂ SC/STಗಳು ಅಂತಾನೆ ಹೋರಾಟ ಮಾಡ್ತಕ್ಕಂಥ ಸಂಘಟನೆ ಲಕ್ಷ್ಮೀ ನಾಗವರ್ಕ ಅವರ ಒಂದು ಸ್ಥಾಪಿತ ಸಂಘಟನೆ ಅಲ್ಲ. ಇದು ಸರ್ವ ಜನಾಂಗದ ಒಂದು ಹೋರಾಟದ ಒಂದು ಸಂಘಟನೆ. ಆದ್ರಿಂದ ಅವರು ಶೋಷಿತರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿದೀವಿ ಅಂತ ಹೇಳಿದ್ರೆ ನಾವು ಒಪ್ಪೋದಿಲ್ಲ. ನಾವು ಅನ್ಯಾಯ ಆಗಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲರಿಗೂ ಸಮಾನವಾದಂತ ಏನು ಭೂ ಒಡೆತನ ನಿರಾಶ್ರಿತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇತ್ತೀಚಿನ ಒಂದು ಏನು ವ್ಯವಸ್ಥೆಗಳು ನಾವು ಹಕ್ಕೊತ್ತಾಯಗಳನ್ನ ಅರ್ಜಿ ಮಾಡಿ ಧರಣಿ ಮಾಡಿ ನಾವು ಕೇಳ್ಕೊಂಡ್ ಬಂದಿದ್ದೀವಿ. ಅದನ್ನ ನಮಗೆ ಜಾರಿ ಮಾಡಿದ್ರೆ ಸಾಕು ಅಂತಕ್ಕಂಥದ್ದು ಮತ್ತೆ ಅವ್ರನ್ನ ಹಕ್ಕೊತ್ತಾಯದ ಮೂಲಕ ನಾವು ಕೇಳ್ಕೊಂತೀವಿ. ನೀವೆಲ್ಲ ಹಿರಿಯರು ಎಫರ್ಟ್ ಹಾಕಿ ಒಂದು ಪ್ರತಿಭಟನೆ ನಂಬ್ಕೊಂಡಿದ್ದೀರಾ. ಇದಕ್ಕೊಂದು ಸೂಕ್ತ ಪ್ರತಿಫಲ, ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ಬೋದಲ್ಲ ಸರ್ ಇವತ್ತಿನ ದಿವಸ? ಇವಾಗ ನಾವೇ ಸರ್ಕಾರನ ರಚನೆ ಮಾಡಿದಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ಸಮಿತಿ ಕಾಂಗ್ರೆಸ್ನ ತರಲೇಬೇಕು ಅಂದ್ಬಿಟ್ಟು 2013 ತಂದು 2023 ತಂದು ಅವರು ಇವಾಗ ನಮ್ಮ ಬೇಡಿಕೆಗಳು ಈಡೇರಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡೇ ಏನು ಇವಾಗ ಬಜೆಟ್ ನಲ್ಲಿ ಮಂಡಿಸ್ಲಿ ಅಂತಂದು ಈ ಧರಣಿ ಮುಖಾಂತರ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಈಗ ಒಂದು ಅಫಿಷಿಯಲ್ ನಿಮ್ಮ ಮುಖಂಡರು ಹೋಗಿದ್ದಾರೆ ಯಾವ ರೀತಿ ನಿಮಗೆ ಸ್ಪಂದನೆ ಸಿಗ್ತದೆ ಸರ್ ಅಲ್ಲಿಂದ? ಅಲ್ಲ, ಇವತ್ತು ಏನು ಸ್ಪಂದನೆ ಸಿಗ್ತದೆ ಅಂತ ಕೇಳ್ತಾ ಇಲ್ಲ. ಇದಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಬಹುದು ಅವರು. ಆ ನಿಗದಿ ಮಾಡಿದಂತ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳನ್ನಾಗ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನಾಗ್ಲಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ
ನಮ್ಮ ಒಂದು ಏನು ತುಳಿತಕ್ಕೊಳಗಾಗಿರ್ತಕ್ಕಂಥವ್ರನ್ನ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ನಾವು ಮತ್ತೆ ಮತ್ತೆ ಒತ್ತಾಯನ ಸರ್ಕಾರಕ್ಕೆ ಮಾಡೇ ಮಾಡ್ತೀವಿ. ಸಿಗ್ತದೆ ಅಂತ ನಂಬಿಕೆನೂ ಇಟ್ಕೊಂಡಿದೀವಿ. ಸರ್ ನಿಮ್ಮ ಹೆಸರು ತಾವು ಏನಾಗಿದೆ ಸರ್? ಉಮಾಶಂಕರ್ ಪುನಮಾರ್ನಳ್ಳಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿನಲ್ಲಿ ಬೆಂಗಳೂರು ವಿಭಾಗೀಯ ಸಂಘಟನಾ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಯಾತಕ್ಕಾಗಿ ಹೋರಾಟ? ಬೆಸೆನ್ಸ್ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಎಸ್ಸಿಪಿ ಎಸ್ಟಿಪಿ ಹಣ ದುರ್ಬಳಕೆ ನಿಲ್ಲಲೇ, ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ, ಎಸ್ಸಿಪಿ ಟಿಎಸ್ಪಿ ದುರ್ಬಳಕೆ, ಗ್ಯಾರಂಟಿ ಯೋಜನೆಗೆ ಎಸ್ಸಿಪಿ ಟಿಎಸ್ಪಿ ಬಳಸಬೇಡಿ, ಗ್ಯಾರಂಟಿ ಯೋಜನೆಗೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಸಬೇಡಿ. ಡಿಎಸ್ಎಸ್ ನನ್ನ ಹಳ್ಳಿಯಲ್ಲಿ, ನನ್ನ ಹೋಬಳಿಯಲ್ಲಿ ಇಷ್ಟು ದಲಿತ ಕುಟುಂಬಗಳಿದಾವೆ. ನಾವು ಈ ರೀತಿಯ ಉದ್ಯಮ ಮಾಡಕ್ ಹೋಗ್ತಾ ಇದೀವಿ, ನಮಗ್ ದುಡ್ಡು ಕೊಡಿ ಅಂತ ಕೇಳ್ಬೇಕು. ಸಾವಿರಾರು ಉದ್ಯಮ ಮಾಡ್ಬೋದು ನಾವು, ಸಾವಿರಾರು ಉದ್ಯಮಗಳಿದಾವೆ ಮಾಡೋದಕ್ಕೆ. ಯಾಕೆ ದಲಿತರು ಎಂಟರ್ಪ್ರಿನರ್ಶಿಪ್ ಆಗ್ಬಾರ್ದ? ಸೊ ನಾವು ಕೇಳಬೇಕಾಗಿರುವಂತದ್ದು SC/ST TSP ಹಣವನ್ನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ DSS ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ. ಎಲ್ಲಿ ತನಕ ಹೋರಾಟ? ದಲಿತ ಕುಟುಂಬಗಳು ಹೆಂಗ್ ಗೊತ್ತಾಗುತ್ತೆ? ಎಲೆಕ್ಟ್ರಿಕಲ್ ಮೀಟರ್ ಎಲ್ಲಾದ್ರೂ ಜಾತಿ ಇರುತ್ತಾ? ಇರೋದಿಲ್ಲ. ಯಾವ ಅರ್ಥದಲ್ಲಿ ಕೊಟ್ಟರು ಇವರು? ಹೇಗೆ ನಮ್ಮ ಹಣ ನಮಗೋಸ್ಕರ ಮೀಸಲಿಟ್ಟ ಹಣ ಹೆಂಗೆ ದುರುಪಯೋಗ ಆಗ್ತಾ ಇದೆ? ಈ SSP ಇದನ್ನು ಮಾಡಬೇಕಾಗಿರೋರು ಯಾರು? ಮೂಲವನ್ನು ಕೊಡಿಸಬೇಕಾಗಿರೋರು ಯಾರು? ಸರ್ಕಾರ ನನ್ನ ಒತ್ತಾಯ ನಿಮಿಷಗಳಾಗ್ಬೇಕಾಗುತ್ತೆ. ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ